ಮರಳಿ ಸನಾತನದತ್ತ ಮುಸ್ಲಿಂ ರಾಷ್ಟ್ರ? ಇಮಾಮ್ಗಳಿಗೂ ಹಿಂದುತ್ವದ ಆಕರ್ಷಣೆ? ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ಮುಸ್ಲಿಂ ದೇಶ, 87% ಮುಸ್ಲಿಂ ಜನಸಂಖ್ಯೆ. ಆದರೂ ಇಲ್ಲಿ ಸನಾತನ ಧರ್ಮ ಮೌನವಾಗಿ ಶಕ್ತಿಶಾಲಿಯಾಗಿ ಮರಳಿ ತಲೆ ಎತ್ತುತ್ತಿದೆ. ಪ್ರಾಚೀನ ದೇವಾಲಯಗಳು ಮತ್ತೆ ಎದ್ದು ನಿಲ್ಲುತ್ತಿವೆ. ಮುಸ್ಲಿಂ ಇಮಾಮ್ಗಳೇ ಮತಾಂತರಗೊಳ್ಳುತ್ತಿದ್ದಾರೆ. ಸಾವಿರಾರು ಜನರನ್ನು ಮರಳಿ ಸನಾತನ ಧರ್ಮಕ್ಕೆ ಕರೆತರುತ್ತಿದ್ದಾರೆ. ಇದು ಕೇವಲ ಟ್ರೆಂಡ್ ಅಲ್ಲ, ಇದು ನಾಗರಿಕತೆಯ ಜಾಗೃತಿ. ಕಳೆದು ಹೋದ ಇತಿಹಾಸ. ಮಜಪಾಹಿತ್ ಸಾಮ್ರಾಜ್ಯದ ವೈಭವ. ಒಂದು ಕಾಲದಲ್ಲಿ ಹಿಂದೂ ಬೌದ್ಧ ಸಾಮ್ರಾಜ್ಯಗಳ ನಾಡಾಗಿತ್ತು ಇಂಡೋನೇಷ್ಯಾ. ಆಗಿದ್ದದ್ದು ಮಜಪಾಹಿತ್ ಸಾಮ್ರಾಜ್ಯ. 13ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಆಗ್ನೇಯ ಏಷ್ಯಾದ ಸೂಪರ್ ಪವರ್. ಇಂದಿನ ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಪೂರ್, ಫಿಲಿಪೀನ್ಸ್ ಎಲ್ಲವನ್ನೂ ಆಳಿದ ಸಾಮ್ರಾಜ್ಯ ಅದು. ರಾಜಲಾಂಛನ ಗರುಡ, ರಾಜಧರ್ಮ ಶೈವ ಬೌದ್ಧ ಸಮನ್ವಯ, ಆಡಳಿತ ಭಾಷೆ ಸಂಸ್ಕೃತ ಕವಿಭಾಷೆ. ಪ್ರಂಬನನ್ನಲ್ಲಿ 240 ಶಿವ ದೇವಾಲಯಗಳು, ಬೊರೋಬುದುರ್ನಲ್ಲಿ ವಿಶ್ವದ ಅತಿದೊಡ್ಡ ಬೌದ್ಧ ಸ್ತೂಪ. ಇಡೀ ದ್ವೀಪ ಸಮೂಹ ರಾಮಾಯಣ ಮಹಾಭಾರತಗಳನ್ನು ಕೇಳಿ ಬೆಳೆದು ನಿಂತಿತ್ತು. ಆದರೆ 15ನೇ ಶತಮಾನದ ನಂತರ ಇಸ್ಲಾಂ ಆಗಮನವಾಯಿತು. 300 ವರ್ಷದಲ್ಲಿ ರಾಜಕೀಯವಾಗಿ ಹಿಂದೂ ಧರ್ಮ ಕಣ್ಮರೆಯಾಯಿತು, ಆದರೆ ಸಂಸ್ಕೃತಿ ಅಳಿಯಲಿಲ್ಲ. ಶಬ್ದ ಪಾಲನಾ ಭವಿಷ್ಯವಾಣಿ, 500 ವರ್ಷದ ಪ್ರತಿಜ್ಞೆ. ಮಜಪಾಹಿತ್ ಸಾಮ್ರಾಜ್ಯ ಪತನವಾದಾಗ ಅದರ ಕೊನೆಯ ಪ್ರಧಾನಿ ಶಬ್ದಪಾಲನ ಒಂದು ಭವಿಷ್ಯ ನುಡಿದಿದ್ದ. 500 ವರ್ಷಗಳ ನಂತರ ಸನಾತನ ಧರ್ಮ ಮತ್ತೆ ನುಸಾಂತರಕ್ಕೆ, ಅಂದರೆ ದ್ವೀಪ ಸಮೂಹಕ್ಕೆ ಮರಳಿ ಬರುತ್ತೆ. ಬಿಳಿ ಬಟ್ಟೆಯ ಜನರು ಸತ್ಯ ಹುಡುಕಿ ಮನೆಗೆ ಬರ್ತಾರೆ ಅಂತ. 2025ಕ್ಕೆ ಆ 500 ವರ್ಷ ಮುಗಿಯುತ್ತಿದೆ ಮತ್ತು ಆ ಭವಿಷ್ಯವಾಣಿ ನಿಜವಾಗುತ್ತಿದೆ. ಇಂದು ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿ 90% ಜನ ಹಿಂದೂಗಳು. ಜಾವಾದಲ್ಲಿ ಮುಸ್ಲಿಂ ಇಮಾಮ್ಗಳೇ ನಾವು ಮಜಪಾಹಿತ್ ವಂಶಸ್ಥರು ಅಂತ ಘೋಷಿಸಿಕೊಂಡಿದ್ದಾರೆ. ಘರ್ ವಾಪಸಿ ಮಾಡ್ತಿದ್ದಾರೆ. ಬಿಳಿ ಬಟ್ಟೆ ಅಂದ್ರೆ ಶುದ್ಧ ಮನಸ್ಸಿನ ಯುವಕರು, ವಿದ್ವಾಂಸರು ತಮ್ಮ ಬೇರುಗಳಿಗೆ ಮರಳುತ್ತಿದ್ದಾರೆ. ಆಧುನಿಕ ಪುನರ್ಜನ್ಮ, ಮಸೀದಿಯಿಂದ ಮಂದಿರದವರೆಗೆ. ಇದೆಲ್ಲ ಹೇಗಾಗ್ತಿದೆ? 3 ದಾರಿಗಳಲ್ಲಿ ಪುನರ್ಜನ್ಮ. 1. ದೇವಾಲಯ ನಿರ್ಮಾಣ ಚಳುವಳಿ. ಮಧ್ಯ ಜಾವಾದಲ್ಲಿ 10 ವರ್ಷದಲ್ಲಿ 50ಕ್ಕೂ ಹೆಚ್ಚು ಹೊಸ ದೇವಾಲಯಗಳು ನಿರ್ಮಾಣವಾಗಿವೆ. ಸೊಲೋ ನಗರದಲ್ಲಿ 400 ವರ್ಷದ ನಂತರ ಮೊದಲ ಸಾರ್ವಜನಿಕ ರಾಮನವಮಿ ಆಚರಿಸಲಾಗಿದೆ. ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶದಲ್ಲೂ ಸ್ಥಳೀಯರು ಜಮೀನು ದಾನ ಮಾಡ್ತಿದ್ದಾರೆ. 2. ಇಮಾಮ್ಗಳಿಂದ ಘರ್ ವಾಪಸಿ. ಪೂರ್ವ ಜಾವಾದ ಇಮಾಮ್ ಸುಜಾತ್ ಮಿಕೋ 2023ರಲ್ಲಿ ಸಾವಿರಾರು ಅನುಯಾಯಿಗಳೊಂದಿಗೆ ಹಿಂದೂ ಧರ್ಮಕ್ಕೆ ಮರಳಿದ್ದರು. ಅವರು ಹೇಳಿದ್ದು, ನಾವು ಮತಾಂತರವಾಗಿಲ್ಲ, ನಾವು ಮನೆಗೆ ಮರಳಿದ್ದೇವೆ. ನಮ್ಮ ಪೂರ್ವಜರು ಮಜಪಾಹಿತ್ ಹಿಂದೂಗಳು. ಅರಬ್ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಲ್ಲ ಅಂತ. 3. ಯುವಕರ ಜಾಗೃತಿ. ಇಂಡೋನೇಷ್ಯಾದ ಯುವಕರು ಟಿಕ್ಟಾಕ್, ಯೂಟ್ಯೂಬ್ನಲ್ಲಿ ಭಗವದ್ಗೀತೆ, ಸಂಸ್ಕೃತ, ಗಮೇಲನ್ ಸಂಗೀತ ಕಲಿಯುತ್ತಿದ್ದಾರೆ. ನಾನು ಮುಸ್ಲಿಂ, ಆದರೆ ನನ್ನ ಸಂಸ್ಕೃತಿ ಮಜಪಾಹಿತ್ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ವಿಶ್ವವಿದ್ಯಾಲಯಗಳಲ್ಲಿ ಹಿಂದೂ ಸ್ಟಡೀಸ್ ಕೋರ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಸರ್ಕಾರ ಕೂಡ ಯಾವುದನ್ನೂ ತಡೆಯುತ್ತಿಲ್ಲ. ಇಂಡೋನೇಷ್ಯಾದ ಸಂವಿಧಾನ 6 ಧರ್ಮಗಳಿಗೆ ಮಾನ್ಯತೆ ಕೊಡುತ್ತೆ: ಇಸ್ಲಾಂ, ಕ್ರಿಶ್ಚಿಯನ್, ಕ್ಯಾಥಲಿಕ್, ಹಿಂದೂ, ಬೌದ್ಧ, ಕನ್ಫ್ಯೂಷಿಯನ್. ಇವುಗಳ ಪೈಕಿ ಹಿಂದೂ ಧರ್ಮ ಹೆಸರಿನಲ್ಲಿ ಅಧಿಕೃತ ಮಾನ್ಯತೆ ಪಡೆದಿದೆ. ಇಂಡೋನೇಷ್ಯಾ ಜಗತ್ತಿಗೆ ಸಂದೇಶ ಕೊಡ್ತಿದೆ: ಧರ್ಮವನ್ನು ಕತ್ತಿಯಿಂದ ಬದಲಾಯಿಸಬಹುದು, ಆದರೆ ನಾಗರಿಕತೆಯನ್ನು ಅಳಿಸಲು ಸಾಧ್ಯವಿಲ್ಲ. 500 ವರ್ಷ ಮಸೀದಿಯಲ್ಲಿ ನಮಾಜ್ ಮಾಡಿದರೂ ರಕ್ತದಲ್ಲಿ ಇನ್ನೂ ಗಮೇಲನಿದೆ, ಡಿಎನ್ಎಯಲ್ಲಿ ಇನ್ನೂ ರಾಮಾಯಣ ಇದೆ. ಇದು ಇಸ್ಲಾಂ ವಿರುದ್ಧದ ಯುದ್ಧವಲ್ಲ, ಇದು ನಾನು ಯಾರು ಅನ್ನೋ ಪ್ರಶ್ನೆಗೆ ಸಿಕ್ಕ ಉತ್ತರ. ಶಬ್ದಪಾಲನ ಭವಿಷ್ಯವಾಣಿ ನಿಜವಾಗುತ್ತಿದೆ. ನುಸಾಂತರ ಎಚ್ಚರಗೊಳ್ತಿದೆ. ಮಜಪಾಹಿತ್ ಮತ್ತೆ ಎದ್ದು ನಿಲ್ಲುತ್ತಿದೆ. ಕತ್ತಿಯಿಂದಲ್ಲ, ಶಂಖನಾದದಿಂದ. ಸನಾತನ ಧರ್ಮ ಸಾಯೋದಿಲ್ಲ, ಅದು ಕಾಯುತ್ತದೆ ಮತ್ತು ಸರಿಯಾದ ಸಮಯಕ್ಕೆ ಮರಳಿ ಬರುತ್ತದೆ ಅನ್ನೋದು ಇಂಡೋನೇಷ್ಯಾದಲ್ಲಿ ಸಾಬೀತಾಗ್ತಿದೆ.